ಕೊನೆಘಟ್ಟ ಆಸ್ಪತ್ರೆ ವೈದ್ಯರ ವಿರುದ್ಧ ಪ್ರತಿಭಟನೆ. ದೊಡ್ಡಬಳ್ಳಾಪುರ ತಾಲೂಕಿನ ಕೊನೆಘಟ್ಟ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯ ಡಾಕ್ಟರ್ ಫರ್ಹಾನ್ ಅವರನ್ನ ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಮಂಗಳವಾರ ಸ್ಥಳೀಯರು ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಜಿಲ್ಲಾ ಲಕ್ಷ್ಮೀ ಪೊತಿ ಮಾತನಾಡಿ, ಗ್ರಾಮಸ್ಥರು ತಲೆನೋವು, ಜ್ವರ, ಕೆಮ್ಮು, ನೆಗಡಿ ಅಂತ ಆಸ್ಪತ್ರೆಗೆ ಬಂದರೆ ಡಾಕ್ಟರ್ ಫರ್ಹಾನ್ ರೋಗಿಗಳಿಗೆ ಏಕವಚನದಲ್ಲಿ ಮಾತನಾಡುವುದು ಮೂಲಕ ಬೇಕಾಬಿಟ್ಟಿಯಾಗಿ ಚಿಕಿತ್ಸೆ ನೀಡಿ ಕಳಿಸುತ್ತಿದ್ದಾರೆ. ವೈದ್ಯರ ವಿರುದ್ಧ ದಿನಕ್ಕೆ ಕನಿಷ್ಠ 10 ದೂರುಗಳು ಬರ್ತಾ ಇದ್ದು, ಇಂತಹ ವೈದ್ಯರು ನಮ್ಮೂರಿಗೆ ಬೇಡ, ಕೂಡಲೇ ವರ್ಗಾವಣೆ ಮಾಡಿ. ಈ ಬಗ್ಗೆ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲೂ ಕೂಡ ನಿರ್ಣಯವನ್ನ ಮಾಡಲಾಗಿದೆ. ವಾರದಲ್ಲಿ ಕ್ರಮವನ್ನ ತೆಗೆದುಕೊಳ್ಳದೆ ಇದ್ದರೆ ಒಂದು ಜಿಲ್ಲಾಧಿಕಾರಿ, ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ದೂರು ನೀಡಿ ಕ್ರಮಕ್ಕೆ ಆಗ್ರಹಿಸಲಾಗುವುದು ಅಂತ ತಿಳಿಸಿದ್ರು. ಸ್ಥಳಕ್ಕೆ ಭೇಟಿ ನೀಡಿದ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶಾರದಾ ಪ್ರತಿಕ್ರಿಯಿಸಿ, ಹಿಂದೆಯೂ ಕೂಡ ಇಂತಹ ದೂರುಗಳು ಬಂದಿದ್ದವು, ಸರಿಪಡಿಸಿಕೊಳ್ಳುವಂತೆ ಸೂಚನೆ ನೀಡಲಾಗಿತ್ತು. ಇಂತಹ ಘಟನೆ ಪುನರಾವರ್ತನೆ ಆಗುವುದು ಸರಿಯಲ್ಲ. ಗ್ರಾಮಸ್ಥರ ಮನವಿ ಜಿಲ್ಲಾ ವೈದ್ಯಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಇದುವರೆಗೂ ಮೇಡಮ್ 5 ವರ್ಷ ಆಯ್ತು. ಜೋಗಿ ಮೇಡಮ್ ಇವರೇ ಸಪೋರ್ಟ್ ಮಾಡಿದ್ದೀವಿ. ಹೊರಗಡೆದವ್ರು ಹೆಂಗೆ ಅಂತಂದ್ರೆ ಯಾವತ್ತೂ ವರ್ಷ ಬಂದು ಗಲಾಟೆ ಮಾಡೋದು ನನ್ನ ಅನುಭವ ಮೇಡಮ್. ಯಾಕಂದ್ರೆ ರೂರಲ್ಸ್ ಡಾಕ್ಟರ್ ಇಬ್ಬರು ಇದ್ರು, ರೀತು ಇದ್ರು, ಆಮೇಲೆ ಇನ್ನೊಬ್ರು ಆರ್ಯ ಅಂತ ಒಬ್ಬರು ಬಂದಿದ್ರು. ಅವಾಗೂ ಅಷ್ಟೇ ಚೆನ್ನಾಗಿ ನಡೀತಾ ಇತ್ತು ಮೇಡಮ್. ಅಲ್ಲ, ಇಲ್ಲಿ ಬೋರ್ವೆಲ್ಲು, ಇದು ಮಾರ್ಚುರಿ, ಇದೆಲ್ಲ ನಾನೇ ಮಾಡಿಸಿದ್ದು. ಬ್ಯೂಟಿಫಿಕೇಶನ್, ಪಾರ್ಕ್ಸ್ ಎಲ್ಲ ನಾನೇ ಆಮೇಲೆ ನಾನು ಅಷ್ಟೇ 21 ಸರ್ವೆ ಬಂದು ಈ ಕಾಂಕ್ರೀಟ್ ರೋಡು ಮತ್ತು ಅದೆಲ್ಲ ಸರ್ವೆ ಮಾಡಿಸಿದ್ವಿ. ಎಷ್ಟು ಚೆನ್ನಾಗಿತ್ತು ಹಾಸ್ಪಿಟಲ್, ಹಾಳು ಮಾಡಿಬಿಡ್ಲಿಕ್ಕೆ. ಫೋನ್ ಮಾಡಿದಾಗ ನಾನು ಒಂದು ಮಾತು ಹೇಳಿದೆ, ಎಲ್ಲರೂ ಸೈನ್ ಮಾಡಿ ಕೊಟ್ಬಿಡಿ. ಗ್ರಾಮ ಸಭೆ ರೆಸಲ್ಯೂಷನ್ ಆಗಿದೆ. ಗ್ರಾಮ ಸಭೆಯಲ್ಲಿ ಆಗಿದೆ, ಪಂಚಾಯತಿ ಜನರಲ್ ಬಾಡಿಯಲ್ಲೂ ರೆಸಲ್ಯೂಷನ್ ಆಗಿದೆ. ಅದು ಕೊಡ್ರಿ ನೀವು. ಮೇಡಮ್ ಆಕ್ಚುಲಿ ನಾವು 2-3 ಸರಿ ಹೋಗಿ ಅವ್ರಿಗೆ ಹೇಳಿದ್ವಿ ಮೇಡಮ್, ಇಲ್ಲ ಮೇಡಮ್ ಇನ್ಮೇಲೆ ಆತರ ನಾವು ನಡ್ಕೊಳಲ್ಲ ಪಬ್ಲಿಕ್ ಹತ್ರ. ಯಾಕಂದ್ರೆ ನಾವು ಸಿಟಿ ಅಲ್ಲ, ಇದು ನಮ್ದು ನಾವು ಅವ್ರಿಗೆ ಬಿಡಿಸಿದ್ದೀವಿ. ಯಾಕಂದ್ರೆ ರೈತರು ಅಂದ್ರೆ ಮಾಮೂಲಿ ತೋಟದಲ್ಲಿ ಕೆಲಸ ಮಾಡ್ತಾರೆ, ಬರ್ತಾರೆ, ನೀವು ಹಂಗ್ ಬರ್ತೀರಾ ಹಿಂಗ್ ಬರ್ತೀರಂತ ಅವ್ರನ್ನ ಕೆಟ್ಟದಾಗಿ ಮಾತಾಡಿದ್ರೆ ಅವರು ಅಪೋಸಿಷನ್ ಮಾಡ್ತಾರೆ. ಅಲ್ಲ, ಕಾಯಿಲೆ ಇರೋರು ಬೇಕಪ್ ಮಾಡ್ಕೊಂಡು ಬರಕ್ಕೆ